ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಂಗಳವಾರ ಈ ವಸ್ತುಗಳನ್ನು ಖರೀದಿಸಬೇಡಿ, ಅಪಾಯ ತಪ್ಪಿದ್ದಲ್ಲ. ಮಂಗಳವಾರ ಹನುಮಂತನಿಗೆ ಸಮರ್ಪಿತವಾಗಿದ್ದು, ಈ ದಿನ ಕೆಲವು ವಸ್ತುಗಳನ್ನು ಮತ್ತು ಕಾರ್ಯಗಳನ್ನು ತಪ್ಪಿಸುವುದು ಶುಭ ಎಂದು ಶಾಸ್ತ್ರಗಳು ಹೇಳುತ್ತೆ. ಕಪ್ಪು ಬಟ್ಟೆ, ಗಾಜಿನ ವಸ್ತುಗಳು, ಭೂಮಿ ಮತ್ತು ಸೌಂದರ್ಯವರ್ಧಕ ವಸ್ತುಗಳನ್ನು ಖರೀದಿಸಬಾರ್ದು. ಇದನ್ನು ಪಾಲಿಸೋದ್ರಿಂದ ದುಃಖ, ಶತ್ರುಭಯ ದೂರವಾಗುತ್ತೆ, ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿ ಲಭಿಸುತ್ತೆ ಅಂತ ನಂಬಲಾಗಿದೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಮಂಗಳವಾರವನ್ನು ಶ್ರೀರಾಮನ ಪರಮಭಕ್ತ ಮತ್ತು ಶಿವನ ರುದ್ರ ಅವತಾರವಾದ ಹನುಮಂತನಿಗೆ ಸಮರ್ಪಿತವಾಗಿದೆ. ಈ ದಿನ ಬಜರಂಗ ಬಲಿಗೆ ವಿಶೇಷ ಪೂಜೆಯನ್ನು ಸಹ ಸಲ್ಲಿಸಲಾಗುತ್ತೆ ಮತ್ತು ಅನೇಕ ಭಕ್ತರು ಮಂಗಳವಾರ ಉಪವಾಸವನ್ನು ಆಚರಿಸ್ತಾರೆ. ಹನುಮಂತನನ್ನು ಭಕ್ತಿ, ಶಕ್ತಿ ಮತ್ತು ನಿರ್ಭಯತೆಯ ಸಂಕೇತವಾಗಿ ಪೂಜಿಸಲಾಗುತ್ತೆ. ಧಾರ್ಮಿಕ ನಂಬಿಕೆಯಂತೆ ಮಂಗಳವಾರ ಹನುಮಂತನನ್ನು ನಿಷ್ಠೆಯಿಂದ ಪೂಜಿಸಿದ್ರೆ ಜೀವನದಲ್ಲಿನ ದುಃಖ, ತೊಂದರೆಗಳು ದೂರವಾಗುತ್ತೆ, ಶತ್ರುಭಯ ನಿವಾರಣೆ ಆಗುತ್ತೆ ಮತ್ತು ಮನಸ್ಸಿಗೆ ಶಾಂತಿ ಲಭಿಸುತ್ತೆ ಅಂತ ಹೇಳ್ಬೋದು. ಮಂಗಳವಾರ ಹನುಮಂತನ ಜೊತೆಗೆ ಮಂಗಳ ಗ್ರಹಕ್ಕೂ ಸಂಬಂಧಿಸಿದೆ. ಆದ್ದರಿಂದ ಈ ದಿನ ಕೆಲವು ನಿಯಮಗಳನ್ನು ಪಾಲಿಸೋದು ಮತ್ತು ಕೆಲವು ವಸ್ತುಗಳನ್ನು ತಪ್ಪಿಸುವುದು ಶುಭಕರ ಅಂತ ಶಾಸ್ತ್ರಗಳು ಹೇಳುತ್ತೆ. ಮಂಗಳವಾರ ಈ ಕೆಲಸ ಮಾಡಲೇಬಾರದು. ಮಂಗಳವಾರದಂದು ಕಪ್ಪು ಬಟ್ಟೆಗಳನ್ನು ಧರಿಸೋದು ಅಥವಾ ಖರೀದಿಸುವುದು ಶುಭಕರವಲ್ಲ ಅಂತ ನಂಬಲಾಗಿದೆ. ಕಪ್ಪು ಬಣ್ಣವನ್ನು ಈ ದಿನ ನಕಾರಾತ್ಮಕ ಶಕ್ತಿಯೊಂದಿಗೆ ಸಂಪರ್ಕಿಸಲಾಗುತ್ತೆ. ಇದೇ ರೀತಿ ಗಾಜಿನಿಂದ ಮಾಡಿದ ವಸ್ತುಗಳನ್ನು ಸಹ ಖರೀದಿಸುವುದನ್ನು ತಪ್ಪಿಸಬೇಕು. ಧಾರ್ಮಿಕ ನಂಬಿಕೆಯಂತೆ ಈ ದಿನ ಗಾಜಿನ ವಸ್ತು ಖರೀದಿಸುವುದು ಆರ್ಥಿಕ ನಷ್ಟವನ್ನು ಅಥವಾ ಅಸ್ಥಿರತೆಯನ್ನು ಉಂಟು ಮಾಡಬಹುದು. ಮಂಗಳವಾರ ಹೊಸ ಭೂಮಿ ಖರೀದಿಸೋದು ಅಥವಾ ಭೂಮಿ ಪೂಜೆ ಮಾಡೋದು ಕೂಡ ಅಶುಭ ಅಂತ ಪರಿಗಣಿಸಲಾಗುತ್ತೆ. ಈ ದಿನ ಭೂಮಿ ಸಂಬಂಧಿಸಿದ ಕಾರ್ಯಗಳು ಮಾಡಿದ್ರೆ ಮನೆಯಲ್ಲಿನ ಸಮೃದ್ಧಿ ಕುಗ್ಗಬಹುದು ಅಂತ ನಂಬಿಕೆ ಇದೆ. ಅದಲ್ಲದೆ ಈ ದಿನ ಮಾಂಸ, ಮದ್ಯಪಾನ ಹಾಗೂ ತಾಮಸಿಕ ಆಹಾರವನ್ನು ಸೇವಿಸೋದು, ಖರೀದಿಸೋದು ತಪ್ಪಿಸುವುದು ಉತ್ತಮ. ವಿಶೇಷವಾಗಿ ಈರುಳ್ಳಿ, ಬೆಳ್ಳುಳ್ಳಿಯನ್ನು ಸೇವಿಸಬಾರದು ಅಂತ ಶಾಸ್ತ್ರಗಳು ಸೂಚಿಸುತ್ತೆ. ಮಂಗಳವಾರ ಶುದ್ಧತೆ ಮತ್ತು ಸಂಯಮದ ದಿನವಾಗಿರೋದ್ರಿಂದ ಸಾತ್ವಿಕ ಜೀವನ ಶೈಲಿಗೆ ಒತ್ತು ನೀಡೋದು ಅಗತ್ಯ ಅಂತ ಹೇಳ್ಬೋದು. ಅದೇ ರೀತಿ ಸೌಂದರ್ಯವರ್ಧಕ ವಸ್ತುಗಳನ್ನು ಮಂಗಳವಾರ ಖರೀದಿಸುವುದನ್ನು ಸಹ ನಿಷೇಧಿಸಲಾಗಿದೆ. ಕಾರಣ, ಈ ದಿನ ಹನುಮಂತನಿಗೆ ಸಿಂಧೂರ ಅರ್ಪಣೆ ಮಾಡಲಾಗುತ್ತೆ. ಆದ್ದರಿಂದ ಸಿಂಧೂರ ಅಥವಾ ಸೌಂದರ್ಯ ಸಂಬಂಧಿತ ವಸ್ತುಗಳನ್ನು ಸ್ವಂತ ಉಪಯೋಗಕ್ಕಾಗಿ ಖರೀದಿಸುವುದನ್ನು ಅಶುಭ ಅಂತ ಪರಿಗಣಿಸಲಾಗುತ್ತೆ. ಆದ್ದರಿಂದ ಮಂಗಳವಾರ ತಪ್ಪಿಯೂ ಈ ಕೆಲಸಗಳನ್ನು ಮಾಡಬಾರ್ದು. ಹನುಮಂತನ ಒಂದು ಆಶೀರ್ವಾದ, ಕೃಪೆ, ಅನುಗ್ರಹ ಜೀವನದಲ್ಲಿ ಬೇಕು ಅಂತ ಅಂದ್ಕೊಳ್ಳೋರು ಈ ತಪ್ಪುಗಳನ್ನು ಮಾಡಬೇಡಿ. ಹನುಮಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದರೆ ಜೀವನದಲ್ಲಿ ಶಕ್ತಿ, ತೇಜಸ್ಸು, ಮಾರ್ಗದರ್ಶನ ನಿಮಗೆ ಸದಾ ಇರುತ್ತೆ. ಒಳ್ಳೆಯ ಯಶಸ್ಸನ್ನು ಸಹ ಕಾಣ್ಬೋದು. ಹನುಮಂತನ ಕೃಪೆಗೆ ಪಾತ್ರರಾದರೆ ಶನಿದೇವರ ಅನುಗ್ರಹನೂ ಸಹ ನಿಮಗೆ ಲಭಿಸುತ್ತೆ. ಶನಿ ದೋಷಗಳು ಸಹ ಮಾಯವಾಗುತ್ತೆ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.